ನಮಸ್ಕಾರ ಗೆಳೆಯರೇ, ಜಿಕೆನಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಡೇ 2 ವಿಜ್ಞಾನ ಕ್ವಿಜ್. ಪ್ರತಿಯೊಂದು ಉತ್ತರಕ್ಕೆ 1 ಪಾಯಿಂಟ್. ನಿಮ್ಮ ಜ್ಞಾನವನ್ನು ಪರೀಕ್ಷಿಸೋಣ. ಉತ್ತರಗಳನ್ನು ನಿಮ್ಮಲ್ಲೇ ಉಳಿಸಿಕೊಳ್ಳಿ. ಕೊನೆಗೆ ಕಮೆಂಟ್ ಮಾಡಿ ಎಷ್ಟು ಕರೆಕ್ಟ್ ಅಂತ. ಮೊದಲನೆಯ ಪ್ರಶ್ನೆ, ನೀರನ್ನು ರಾಸಾಯನಿಕವಾಗಿ ಏನು ಅಂತ ಕರೆಯುತ್ತಾರೆ? ಆಪ್ಷನ್ ಎ CO2, ಆಪ್ಷನ್ ಬಿ H2O, ಆಪ್ಷನ್ ಸಿ O2, ಆಪ್ಷನ್ ಡಿ HCl. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ H2O. ಎರಡನೆಯ ಪ್ರಶ್ನೆ, ಮಾನವನ ದೇಹದ ಅತಿದೊಡ್ಡ ಅಂಗ ಯಾವುದು? ಆಪ್ಷನ್ ಎ ಉಗುರು, ಆಪ್ಷನ್ ಬಿ ತ್ವಚೆ, ಆಪ್ಷನ್ ಸಿ ಯಕೃತ್, ಆಪ್ಷನ್ ಡಿ ಮೂಳೆ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ ತ್ವಚೆ. ಮೂರನೆಯ ಪ್ರಶ್ನೆ, ವಿದ್ಯುತ್ ನಿರ್ಗಮನದ ಘಟಕ ಯಾವುದು? ಆಪ್ಷನ್ ಎ ವ್ಯಾಟ್, ಆಪ್ಷನ್ ಬಿ ಓಮ್, ಆಪ್ಷನ್ ಸಿ ಆಂಪಿಯರ್, ಆಪ್ಷನ್ ಡಿ ವೋಲ್ಟ್. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಸಿ ಆಂಪಿಯರ್. ನಾಲ್ಕನೆಯ ಪ್ರಶ್ನೆ, ಸೂರ್ಯನ ಶಕ್ತಿ ಮೂಲ ಯಾವುದು? ಆಪ್ಷನ್ ಎ ಕೆಮಿಕಲ್ ರಿಯಾಕ್ಷನ್, ಆಪ್ಷನ್ ಬಿ ನ್ಯೂಕ್ಲಿಯರ್ ಫ್ಯೂಷನ್, ಆಪ್ಷನ್ ಸಿ ಗ್ರಾವಿಟಿ, ಆಪ್ಷನ್ ಡಿ ವಿದ್ಯುತ್ ಉತ್ಪತ್ತಿ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಕ್ಲಿಯರ್ ಫ್ಯೂಷನ್. ಐದನೆಯ ಪ್ರಶ್ನೆ, ಭೂಗೋಳವನ್ನು ಕೂಡ ಬ್ಲ್ಯಾಕ್ ಹೋಲ್ ಎಂದು ಕರೆಯುತ್ತಾರಾ? ಆಪ್ಷನ್ ಎ ಹೌದು, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಗೊತ್ತಿಲ್ಲ, ಆಪ್ಷನ್ ಡಿ ಬೇರೆ ಹೆಸರಿದೆ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲ. ಆರನೆಯ ಪ್ರಶ್ನೆ, ಆಮ್ಲಜನಕವನ್ನು ಯಾವ ಗಿಡ ಭಾಗ ತಯಾರಿಸುತ್ತದೆ? ಆಪ್ಷನ್ ಎ ಬೇರು, ಆಪ್ಷನ್ ಬಿ ತಾಳಿ, ಆಪ್ಷನ್ ಸಿ ಎಲೆ, ಆಪ್ಷನ್ ಡಿ ಕಡ್ಡಿ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಸಿ ಎಲೆ. ಏಳನೆಯ ಪ್ರಶ್ನೆ, ಶುದ್ಧವಾದ ನೀರಿನ pH ಮೌಲ್ಯ ಎಷ್ಟು? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 10, ಆಪ್ಷನ್ ಡಿ 14. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ 7. ಎಂಟನೆಯ ಪ್ರಶ್ನೆ, ವಿಶ್ವದ ಮೊಟ್ಟ ಮೊದಲ ಉಪಗ್ರಹ ಯಾವುದು? ಆಪ್ಷನ್ ಎ ಅಪೋಲೋ, ಆಪ್ಷನ್ ಬಿ ಸ್ಪುಟ್ನಿಕ್ 1, ಆಪ್ಷನ್ ಸಿ ಚಂದ್ರಯಾನ, ಆಪ್ಷನ್ ಡಿ ಮಾರ್ಸ್ ಆರ್ಬಿಟರ್. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪುಟ್ನಿಕ್ 1. ಒಂಬತ್ತನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? ಆಪ್ಷನ್ ಎ ಯಕೃತ್, ಆಪ್ಷನ್ ಬಿ ಮೂಳೆ, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಉಸಿರಿನ ಕೋಶ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ. ಹತ್ತನೆಯ ಪ್ರಶ್ನೆ, ವಿದ್ಯುತ್ ಲೋಹವಲ್ಲದ ಪದಾರ್ಥ ಯಾವುದು? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಅಲ್ಯೂಮಿನಿಯಂ, ಆಪ್ಷನ್ ಸಿ ಕಾರ್ಬನ್, ಆಪ್ಷನ್ ಡಿ ಚಿನ್ನ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಯೂಮಿನಿಯಂ. ಧನ್ಯವಾದಗಳು ಗೆಳೆಯರೇ, ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಎಷ್ಟು ಉತ್ತರ ಸರಿಯಾಗಿ ಬಂದವು ಕೆಳಗೆ ಕಮೆಂಟ್ ಮಾಡಿ. ನಾಳೆ ಇತಿಹಾಸದ ಪ್ರಶ್ನೆಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿತ್ಯ ಹೊಸ ಕ್ವಿಜ್ ಪಡೆಯಲು.